ಹಾಯ್ ಹಲೋ, ಇವತ್ತು ಏನು ಅಡುಗೆ ಮಾಡೋಣ ನೋಡಂಬರ್ರಿ. ರೊಟ್ಟಿ ಜೊತೆಗೆ ಟೊಮೆಟೊ ಚಟ್ನಿ ಕುಟ್ಟೋಣ. ಮಸ್ತ್ ಇರ್ತದೆ ರೊಟ್ಟಿ ಜೊತೆಗೆ ಕಾಂಬಿನೇಷನ್. ಬಿಸಿ ಬಿಸಿ ರೊಟ್ಟಿ ಟೊಮೆಟೊ ಖಾರ ಹಚ್ಕೊಂತಂದ್ರೆ ಮಗಂದು ಯಾವುದು ಊಟನೂ ಅಷ್ಟು ಲೆವೆಲಿಗಿರಲ್ಲ, ಅಷ್ಟು ಟೇಸ್ಟಿಯಾಗಿರ್ತದೆ. ಮಾಡಂಬರ್ರಿ. ಇವತ್ತು ಏನು ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಈ ಟೊಮೆಟೊಕಾಯಿನ ಎಣ್ಣೆಯಲ್ಲಿ ಎರಡು ಮೆಣಸಿನ್ಕಾಯಿ ಮತ್ತು ಟೊಮೆಟೊಕಾಯಿ ಎರಡು ಹುರ್ಕೋಬೇಕು. ಕೆಂಪು ಬಣ್ಣ ಬರೋದು ಚೆನ್ನಾಗಿ ಹುರ್ಕೊಂಡ್ರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ, ಇಲ್ಲ ಅಂದರೆ ಟೇಸ್ಟ್ ಬರಲ್ಲ. ನಮ್ಮ ಕಡೆ ರೊಟ್ಟಿ ಟೊಮೆಟೊ ಚಟ್ನಿ ಇದ್ದರೆ ಆಯಿತು, ಯಾವ ಊಟ ಬೇಕಾಗಿರಲ್ಲ. ನೋಡಿ, ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಜೀರಿಗೆ ಹಾಕಿ ಇನ್ನೂ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡ್ಮೇಲೆ ಒಂದು ಗಾದೆ ನೆನ್ಪು ಬಂತು, ಏನಂದರೆ ಅಕ್ಕಿಯನ್ನು ತಿನ್ನುವನು ಹಕ್ಕಿಯಂತಾಗುವನು, ಜೋಳವನ್ನು ತಿನ್ನುವನು ತೋಳನಂತಾಗುವನು, ರಾಗಿಯನ್ನು ತಿನ್ನುವನು ನಿರೋಗಿಯಾಗುವನು ಅಂತ ಹೇಳ್ತಾರಲ್ಲ. ಹಿಂದಿನ ಗಾದೆ ಸುಮ್ಮನೆ ಇರಲ್ಲ ಅಲ್ವಾ. ಈಗ ನೋಡಿ, ಕೆಂಪು ಬಣ್ಣದಲ್ಲಿ ಹುರ್ಕೊಂಡಿದ್ದೀನಿ, ಎಷ್ಟು ಕಲರ್ಫುಲ್ ಆಗಿದೆ ನೋಡಿ, ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಆಮೇಲೆ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಹಾಕೋಬೇಕು. ಅಲ್ಲಿವರೆಗೂ ರೊಟ್ಟಿ ಮಾಡ್ಕೊಳ್ಳೋಣ. ಫಸ್ಟ್ ರೊಟ್ಟಿ ಬಂಡೆ ಹಾಕ್ಕೊಂಡು ರೊಟ್ಟಿ ಚೆನ್ನಾಗಿ ಹಿಟ್ಟು ಜಲ್ಲಡಿ ಹಿಡ್ಕೊಂಡು ಬಿಸಿನೀರು ಅಂದರೆ ಬೆಚ್ಚಗೆ ನೀರಿನಲ್ಲಿ ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಈ ರೊಟ್ಟಿ ಯಾವ ಥರ ಅಂದರೆ ಚೆನ್ನಾಗಿ ನಾದ್ಕೊಂಡಷ್ಟು ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ, ಇಲ್ಲ ಅಂದರೆ ಬರಲ್ಲ. ಇದು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೋತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ನೋಡಿ ಬೇಕಿದ್ರೆ ಹಿಟ್ಟು ಎಷ್ಟು ಸ್ಮೂತ್ ಆಗುತ್ತೆ ಅಂತ ನೋಡ್ತೀರಿ ನೀವು. ಹಂಚ ಮೇಲೆ ಹಾಕಿ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಯಾಕಂದರೆ ಚೆಂದಾಗಿ ನಾದ್ಕೋಬೇಕು. ಚೆನ್ನಾಗಿ ನೀರು ಹಾಕಿ ಚೆಂದ ನಾದ್ಕೊಂಡ್ರೆ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ನಮ್ಮ ಕಡೆ ಹೇಗೆ ಅಂದರೆ 3 ಟೈಮ್ ರೊಟ್ಟಿ ಇತ್ತಂದ್ರೆ ಹೊಟ್ಟೆನೇ ತುಂಬ ಹೋಗುತ್ತೆ. ನಮ್ಮ ಕಡೆ ವಾರ ಪೂರ್ತಿ ತಿಂದ್ರೂ ಬೇಜಾರಾಗಲ್ಲ. ಬರೀ ರೊಟ್ಟಿ ಇದ್ದರೆ ಸಾಕು. ನಮ್ಮ ಕಡೆಗೆ ರೊಟ್ಟಿ ಪಲ್ಯ ಇರಬೇಕು, ಜೊತೆಗೆ ಮೊಸರು ಇರಬೇಕು. ಯಾವ ರೊಟ್ಟಿ ಮುಂದೆ ಯಾವ ಪಿಜ್ಜಾ ಬರ್ಗರ್ ಯಾವುದು ಇಷ್ಟ ಆಗಲ್ಲ ನಮಗೆ. ರೊಟ್ಟಿ ಒಂದಿದ್ರೆ ಸಾಕು ನಮಗೆ. ನನಗೆ ಚಪಾತಿಗಿಂತ ರೊಟ್ಟಿ ಭಾಳ ಈಸಿ ನನಗೆ. ಆಮೇಲೆ ಇಲ್ಲಿ ಟೊಮೆಟೊ ಚೆನ್ನಾಗಿ ಹುರಿದು ತಣ್ಣಗಾದ್ಮೇಲೆ ಮಿಕ್ಸಿ ಹಾಕೋಣ. ಅದಕ್ಕೆ ಮೇಲೆ ಉಪ್ಪು, ಜೀರಿಗೆ ಮತ್ತು ಶೇಂಗಾ ಹುರಿದು ಪುಡಿ ಮಾಡಿದ್ದು ಹಾಕ್ಕೋಬೇಕು. ಮಸ್ತ್ ಟೇಸ್ಟ್ ಬರ್ತದೆ. ಚೆಂದ ಮಿಕ್ಸಿ ಹಾಕೊಂಡ್ಮೇಲೆ ಈ ಊಟ ಮಾಡೋಣ ಬರ್ರಿ. ಫಸ್ಟ್ ಮೊಸರು ಜೊತೆಗೆ ಖಾರ ಹಿಂಡಿ ಅಂತಿರ್ತಾ, ಆಮೇಲೆ ಟೊಮೆಟೊ ಖಾರ ಜೊತೆಗೆ ಮೇಲೆ ಹಸಿ ಈರುಳ್ಳಿ ಹಾಕ್ಕೊಂಡ್ರೆ ಮಸ್ತ್ ಟೇಸ್ಟ್ ಬರುತ್ತೆ. ಹಸಿ ಈರುಳ್ಳಿ ಭಾರಿ ಕಾಂಬಿನೇಷನ್ ಇರ್ತದ್ರ. ರೊಟ್ಟಿ ಮೂರ್ದು ಹಾಕ್ಕೊಂಡು ಆ ರೊಟ್ಟಿ ಜೊತೆಗೆ ಟೊಮೆಟೊ ಖಾರ ಮೇಲೆ ಈರುಳ್ಳಿ ಬಾಯಲ್ಲಿ ಬರ್ತಾಯಿದ್ರೆ ಅದು ಎಂಥ ರುಚಿ, ಅದು ಪದದಲ್ಲಿ ಹೇಳೋಕ್ಕೆ ಆಗ್ತಿಲ್ಲ, ಅಷ್ಟು ಟೇಸ್ಟಾಗಿತ್ತು. ಮತ್ತೆ ವ್ಲಾಗ್ ಸಿಗ್ತೀನಿ. ಬಾಯ್.